ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬನ್ನಿ. ಅದ್ಕೆ ಕಲಶಾನ ಪುರೋಹಿತರು ದೇವಸ್ಥಾನದವರೆಗೂ ನೀನೇ ತಗೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ದೇವ್ರೆ, ಏನಿದು? ಬಸ್ರಿ ಆಗಿರೋ ನನ್ನ ಕೈಲಿ ಪೂಜೆ ಮಾಡಿಸ್ತಿದ್ದಾರೆ. ಪೂಜೆಗೆ ರಾಕಿನ ಬರಬೇಡ ಅಂತಿದ್ದಾರೆ. ಏನಾಗ್ತಿದೆ? ನಮ್ಮನ್ನ ನೀನೇ ಕಾಪಾಡಬೇಕು. ಸ್ವಾಮಿ, ನೀವು ಮಾತ್ರ ಬಂದಿದ್ದೀರಲ್ಲ. ನಿಮ್ಮ ಹೆಂಗಸರು ಮಕ್ಕಳು ಯಾಕಿನ್ನೂ ಬಂದಿಲ್ಲ? ಸ್ವಲ್ಪ ಹೊತ್ತಿಗೆ ಅಮೃತಗಳಿಗೆ ಶುರು ಆಗುತ್ತೆ, ಆಗ ಪೂಜೆ ಶುರು ಮಾಡಬೇಕು. ಅಣ್ಣ, ಅಮ್ಮಂಗೆ ಫೋನ್ ಮಾಡಿ ಬೇಗ ಬರಕ್ಕೆ ಹೇಳಿ. ಅಮ್ಮ ಬಂದ್ರು ಅಣ್ಣ. नमो हिरण्यबाहवे हिरण्यवर्णाय हिरण्यरूपाय हिरण्यपतये अंबिकापतये उमापतये पशुपतये नमो नमः। हिरण्यबाहवे हिरण्यवर्णाय हिरण्यरूपाय हिरण्यपतये
अम्बिकापतये उमापतये पशुपतये नमो नमः। ಆ ಕಳಶನ ಎಲ್ಲಿಡಿಯಮ್ಮ? ಎಲ್ರೂ ಬಂದ್ರು. ರಾಕಿ ಎಲ್ಲಿ ಹೊಸೋರೆ? ಅವನು ಮನೇಲೇ ಇದ್ದಾನೆ ಅಭಿ. ರಾಕಿ ಯಾಕೆ ಮನೇಲಿದ್ದಾನೆ? ಪೂಜೆಗೆ ಎಲ್ರೂ ಇರ್ಬೇಕಲ್ವಾ? ನಿಮ್ಮ ಅಮ್ಮನೇ ರಾಕಿಗೆ ಪೂಜೆಗೆ ಬರಬೇಡ ಅಂದ್ರು. ಯಾಕೆ ಜಯಂತಿ, ರಾಕಿನ ಯಾಕೆ ಬರಬೇಡ ಅಂತ ಹೇಳ್ದೆ? ಅವನಿಂದ ಮನೇಲಿ ಒಂದು ಅನರ್ಥ ಆಗೋಯ್ತು ರೀ. ತರ್ಲೆ ಹುಡ್ಗ ಅಣ್ಣ, ಸುಮ್ನೆ ಒಂದ್ ಕಡೆ ಇರೋದೇ ಇಲ್ಲ. ಅದಕ್ಕೆ ಕೈಲಿದ್ದ ಅಕ್ಷತೆನೆಲ್ಲ ಕೆಳಗ್ ಬೀಳಿಸ್ಬಿಟ್ಟ. ಅದಕ್ಕೆ ಅಂತ ರಾಕಿ ಒಬ್ಬನೇ ಮನೇಲಿ ಬಿಟ್ಟು ಬಂದ್ರ? ಚಿಕ್ಕ ಹುಡುಗ ಏನೋ ಗೊತ್ತಿಲ್ಲದೆ ಮಾಡಿದ್ರೆ ನೀವು ಏನಮ್ಮ? ಮನೇಲೆ ಅಷ್ಟು ತರ್ಲೆ ಮಾಡ್ದೋನು ಇನ್ನು ದೇವಸ್ಥಾನದಲ್ಲಿ ಸುಮ್ಮನೆ ಇರ್ತಾನ ಅಭಿ? ಹಾಗಂತ ಒಬ್ಬನ್ನೇ ಬಿಟ್ಟು ಬಂದ್ರೆ ಬೇಜಾರಾಗಲ್ವಾ ಅತ್ತೆ? ಅಖಿಲ್, ಹೋಗಿ ರಾಕಿಂಗ್ ಕರ್ಕೊಂಬಾ. ಸರಿ ಅಣ್ಣ. ಬೇಕಾಗಿಲ್ಲ. ಅಖಿಲ್ಗೆ ಹಾರಿಕಾಗೆ ಮಗು ಹುಡ್ತಾ ಇದೆ ಅಂತಾನೆ ಅವರಿಗೋಸ್ಕರ ನಾವು ವಿಶ್ರಾಂತಿ ಪೂಜೆ ಮಾಡಿಸ್ತಾ ಇರೋದು. ಪೂಜೆ ಶುರು ಆಗ್ಬೇಕಾದ್ರೆ ಅಖಿಲ್ ಇಲ್ಲಿಲ್ದೆ ಇದ್ರೆ ಚೆನ್ನಾಗಿರೋದಿಲ್ಲ. ನಾನು ಹೋಗಿ ಕರ್ಕೊಂಡು ಬರ್ತೀನಮ್ಮ. ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದೀನಲ್ವಾ? ಇಲ್ಲಿ ಇರಬೇಕಾದವರೆಲ್ಲ ಇದ್ದಾರೆ, ಇನ್ ಯಾರು ಬೇಕಾಗಿಲ್ಲ. ಅಂದ್ರೆ ಏನಮ್ಮ ನಿಮ್ಮ ಮಾತಿನ ಅರ್ಥ? ರಾಕಿ ಇಲ್ಲಿ ಬರಬಾರ್ದು ಅಂತನಾ? ಸ್ವಾಮಿ, ಅಮೃತಗಳಿಗೆ ಹತ್ರ ಬರ್ತಿದೆ. ಪೂಜೆನ ಯಾರ ಕೈಯಲ್ಲಿ ಮಾಡಿಸ್ತಿದ್ದೀರಾ? ನಮ್ಮ ಎರಡನೇ ಮಗ ಅಭಿ, ಸೊಸೆ ವಸು ಪೂಜೆ ಮಾಡ್ತಾರೆ ಪುರೋಹಿತ್ರೆ. ಪೂಜೆ ಶುರು ಮಾಡಬೇಕು, ಕೂತ್ಕೊಳ್ಳಿ. ಐಮ್ ಸಾರಿ ರೀ. ರಾಕಿ ಇಲ್ಲಿ ಇಲ್ದೇ ಇರೋದಕ್ಕೆ ನನಗೂ ಬೇಜಾರಾಗ್ತಾ ಇದೆ. ನೋಡಿದ್ಯಾ ಆಂಟಿ, ರಾಕಿ ಇಲ್ಲಿಲ್ಲ ಅಂತ ವಸು ಅಕ್ಕ ಎಷ್ಟು ಬೇಜಾರು ಮಾಡ್ಕೋತಿದ್ದಾಳೆ. ಇಲ್ಲಿ ಇವಳು ಅಳ್ತಿದ್ದಾಳೆ, ಅಲ್ಲಿ ರಾಕಿನೂ ಅಳ್ತಾ ಇರ್ತಾನೆ. ಸುಮ ಅಜ್ಜಿ ಬೇಕು ಅಂತಾನೆ ನನ್ನ ಬೀಳ್ಸಿ ಅಜ್ಜಿ ಹತ್ರ ಬಯಸಿದ್ರು. ಎಲ್ರ ಜೊತೆ ನಾನು ಟೆಂಪಲ್ಗೆ ಹೋಗಕ್ಕಾಗ್ದೆ ಮನೇಲೇ ಇರೋ ತರ ಆಯ್ತು. ನಾನು ಕೂಡ ಟೆಂಪಲ್ಗೆ ಹೋಗಿದ್ದಿದ್ರೆ ಮಮ್ಮಿ ಜೊತೆ ಪೂಜೆ ಮಾಡ್ಬೋದಾಗಿತ್ತು. ಪ್ಲೀಸ್ ದೇವ್ರೆ, ನನ್ನ ಹೇಗಾದ್ರೂ ಮಾಡಿ ಟೆಂಪಲ್ಗೆ ಕರ್ಕೊಂಡು ಹೋಗು. ನನಗೆ ಟೆಂಪಲ್ಗೆ ಹೋಗ್ಬೇಕು ಅಂತ ಆಸೆ ಇದೆ. ಪ್ಲೀಸ್ ದೇವ್ರೆ.
ಅಮ್ಮ ನಮಸ್ಕಾರ ಮಾಡ್ಕೊಳ್ಳಿ. ಹಗಲು ಇರುಳಲ್ಲೂ ನೀ ಈ ಜಗವೆಲ್ಲ ನಿನ್ನಿಂದಲೇ ಈ ಜಗವೆಲ್ಲ ನಿನ್ನಿಂದಲೇ ಸರ್ವಶಕ್ತಿ ಮಾತೆ ದುರ್ಗೇಶ್ವರಿ ಜಗವೆಲ್ಲ. ಅಮ್ಮ ಅಮೃತಗಳಿಗೆ ಶುರು ಆಯ್ತು. ಕಳಶದಲ್ಲಿರೋ ರುದ್ರಾಕ್ಷಿ ಮೇಲೆ ತಕ್ಕೊಡಿ, ಅಮ್ಮನವ್ರ ಹತ್ರ ಇಟ್ಟು ಪೂಜೆ ಮಾಡಬೇಕು. ನಿಜವಾದ ವಿಷಯ ಈಗ ಹೊರಗ್ ಬರತ್ತೆ. ಈಗ ವಸುಗಿದೆ ಬೈಗುಳದ ಸುರಿಮಳೆ. ಏನಾಯ್ತು ಸೋರೆ? ಕಲಶದಲ್ಲಿ ಮಾಲೆ ಇಲ್ಲ ರೀ. ವಾಟ್? ಕಲಶದಲ್ಲಿ ಮಾಲೆ ಇಲ್ಲ ಅಂತಂದ್ರೆ ಹೇಗೆ ವಸು? ಮಾಲೆನ ಕಲಶದಲ್ಲಿ ಇಟ್ಕೊಂಡು ತಗೊಂಡ್ ಬಂದ ತಾನೇ ನಾನು ನಿಂಗೆ ಹೇಳಿದ್ದು. ಮಾಲೆನ ಕಲಶದಲ್ಲೇ ಇಟ್ಟಿದ್ದೆ ಅತ್ತೆ. ಕಲಶದಲ್ಲಿ ಇಟ್ಟಿದ್ರೆ ಏನಾಯ್ತಮ್ಮ? ಮಾಯ ಆಗೋಯ್ತಾ? ಮಾಲಿನ ಕಲಶದಲ್ಲೇ ಇಟ್ಯಾ ಇಲ್ಲ ಮರ್ತು ಹೋಗಿ ಬೇರೆ ಕಡೆ ಎಲ್ಲಾದ್ರೂ ಇಟ್ಯಾ ಅಕ್ಕ? ನನಗ್ ಚೆನ್ನಾಗಿ ನೆನಪಿದೆ, ನಾನು ಕಲಶದಲ್ಲೇ ಇಟ್ಟಿದ್ದು. ಅಖಿಲ್, ಕಾರಲ್ಲಿ ಏನಾದ್ರೂ ಬಿದ್ದಿದ್ಯಾ ಅಂತ ಹೋಗಿ ನೋಡು. ಅಷ್ಟು ಬೇಜವಾಬ್ದಾರಿಯಾಗಿದ್ರೆ ಹೇಗೆ ವಸು? ಈ ಪೂಜೆಗೆ ಮಾಲೆ ಎಷ್ಟು ಮುಖ್ಯ ಅಂತ ಪುರೋಹಿತರು ಪದೇ ಪದೇ ಹೇಳಿದ್ರಲ್ವಾ? ಅವಳ ದೃಷ್ಟಿ ಎಲ್ಲ ರಾಕಿ ಮೇಲಿತ್ತು, ಅದಕ್ಕೆ ಮಾಲೆ ಮೇಲಲ್ಲ. ನೀನು ರಾಕಿನ ಮನೆಯಲ್ಲೇ ಇರಕ್ ಹೇಳಿದ ಕೋಪಕ್ಕೆ ವಸು ಬೇಕಂತಾನೆ ಮಾಲೆನ ಮನೇಲೆ ಬಿಟ್ಟು ಬಂದ್ಲು ಅನ್ಸತ್ತೆ. ಅತ್ತೆ, ಯಾಕೆ ಯಾವಾಗಲೂ ಆರೋಪ ಮಾಡ್ತೀರಾ? ವಸೂರು ಹಾಗೆ ಮಾಡಲ್ಲ. ಹಾಗಾದ್ರೆ ಆ ಮಾಲೆ ಏನಾಯ್ತು ಅಭಿ? ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಲ್ವೇನಮ್ಮ ಪುರೋಹಿತ್ರೆ? ಮಾಲೆ ಇಲ್ಲದೆ ಪೂಜೆ ಮಾಡಬಾರ್ದಾ? ಪೂಜೆಲಿ ಆ ಮಾಲೆ ಇಲ್ಲ ಅಂದ್ರೆ ಆ ಮಾಲೆಗೆ ಅರ್ಥನೇ ಇಲ್ಲ. ಅದಕ್ಕೆ ನಿಮಗೆ ಮೊದಲೇ ಮಾಲೆ ಕೊಟ್ಟಿದ್ದು. ಆ ಮಾಲೆನ ಅಮ್ಮನವ್ರ ಹತ್ರ ಇಟ್ಟು ಪೂಜೆ ಮಾಡಿದ್ರೇನೆ ನಿಮ್ಮ ಗಂಡಂತರ ಎಲ್ಲ ಕಳಿಯೋದು, ಮನಃಶಾಂತಿ ಸಿಗೋದು. ಮನೇಲಿ ಎಲ್ರೂ ಮನಃಶಾಂತಿಯಿಂದ ಇರೋದು ವಸುಗಿಷ್ಟ ಇಲ್ಲ ಅನ್ಸತ್ತೆ. ಅತ್ತೆ ನಿಲ್ಸಿ. ಪ್ರತಿಯೊಂದಕ್ಕೂ ವಸು ಅವ್ರನ್ನ ಬ್ಲೇಮ್ ಮಾಡಕ್ ಹೋಗ್ಬೇಡಿ. ಅವರಿಂದನೇ ನಮ್ಮ ಮನೆ ಉಳಿದಿರೋದಂತ ಮರೆಯಕ್ಕೆ ಹೋಗ್ಬೇಡಿ. ಯಾವತ್ತೋ ಏನೋ ಮಾಡಿದ್ದಲ್ಲ ಅಭಿ. ಇವಾಗೇನ್ ಮಾಡ್ತಿದ್ದಾಳೆ ಅನ್ನೋದೇ ಮುಖ್ಯ. ಅಮ್ಮ, ಕಾರ್ ಪೂರ್ತಿ ಹುಡುಕಿದೆ, ಮಾಲೆ ಎಲ್ಲೂ ಕಾಣಿಸ್ಲಿಲ್ಲಮ್ಮ.
ಒಂದ್ ವೇಳೆ ಮಾಲೆ ಮನೇಲೆ ಬಿದ್ದೋಗಿದ್ಯೇನೋ? ಪುರೋಹಿತ್ರೆ, ಮನೆಗೆ ಹೋಗಿ ಮಾಲೆ ತಗೊಂಡ್ ಬರ್ತೀವಿ, ಅಲ್ಲಿವರೆಗೂ ಪೂಜೆ ನಿಲ್ಸ್ಬೋದಾ? ಪೂಜೆನ ಶುರು ಮಾಡಿದ್ಮೇಲೆ ಮಧ್ಯದಲ್ಲಿ ನಿಲ್ಸ್ಬಾರ್ದು ಸ್ವಾಮಿ. ಒಂದ್ ವೇಳೆ ನಿಲ್ಸಿದ್ರು ಅಮೃತಗಳಿಗೆ ಇರಲ್ವಲ್ಲ. ಅಮೃತಗಳಿಗೆಯಲ್ಲಿ ಅಮ್ಮನವ್ರಿಗೆ ಆ ಮಾಲೆ ಹಾಕ್ಲಿಲ್ಲ ಅಂದ್ರೆ ಫಲ ಸಿಗಲ್ಲ. ಮನೆಗೆ ಶುಭ ಆಗ್ಲಿ ಅಂತ ಶಾಂತಿ ಪೂಜೆ ಮಾಡ್ತಿದ್ರೆ ಬೆಳಿಗ್ಗೆಯಿಂದ ಬರೀ ಅನಿಷ್ಟನೇ ಆಗ್ತಾ ಇದೆ. ಪಾವನಿಯಿಂದ ಮಾಲೆ ಕೆಳಗೆ ಬಿತ್ತು, ರಾಕಿಯಿಂದ ಅಕ್ಷತೆ ನೆಲಕ್ಕೆ ಬಿತ್ತು, ಈಗ ವಸುವಿಂದ ಅಷ್ಟು ಮುಖ್ಯವಾದ ಮಾಲೆ ಪೂಜೆಗಿಲ್ದೇ ಇರೋ ಥರ ಆಗೋಯ್ತು. ಮನೆ ಬಗ್ಗೆ ನಾನು ಎಷ್ಟೇ ಯೋಚನೆ ಮಾಡಿದ್ರು ಏನ್ ಲಾಭ? ಯಾರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ. ಯಾರಿಗೇನೇ ಅಂದ್ರು ಬರೀ ಕೋಪ ತಾಪ. ಹೌದು ಅದಕ್ಕೆ ಯಾರು ಯಾರ ಮಾತು ಕೇಳ್ತಿಲ್ಲ, ಎಲ್ಲರೂ ದೊಡ್ಡವರಾಗ್ಬಿಟ್ಟಿದ್ದಾರೆ. ನಿಲ್ಲಿಸ್ತೀಯ ಸುಮಂಗ್ಲಿ? ಪೂಜೆ ಮಾಡ್ಬೇಕಾದ್ರೂ ಜಗಳನೇನಾ? ಪುರೋಹಿತ್ರೆ, ಮಾಲೆ ವಿಷಯದಲ್ಲಿ ಏನಾದ್ರೂ ಪರಿಹಾರ ಇದ್ರೆ ಹೇಳಿ. ಮಾಲೆ ಬಿಟ್ರೆ ಬೇರೆ ಪರಿಹಾರ ಇಲ್ಲ ಸ್ವಾಮಿ. ಅಮೃತಗಳಿಗೆ ಕಳೆಯೋಕ್ ಮುಂಚೆ ಮಾಲೆ ಇಲ್ಲಿದ್ರೆ ನೀವು ಅದೃಷ್ಟವಂತರು. ಫಾಸ್ಟಾಗಿ ಹೋಗಿ ಅಂಕಲ್. ಹೋಗ್ತಿದ್ದೀನಪ್ಪ, ಟೆನ್ಷನ್ ಮಾಡ್ಕೋಬೇಡ. ನಾನ್ ಬೇಗ ಟೆಂಪಲ್ಗೆ ಹೋಗ್ಬೇಕು ಅಂಕಲ್. ಈ ರುದ್ರಾಕ್ಷಿ ಮಾಲೆನ ನಮ್ಮ ಮಮ್ಮಿಗೆ ಕೊಡ್ಬೇಕು, ಇಲ್ಲಾಂದ್ರೆ ನಮ್ಮ ಅಜ್ಜಿ ನಮ್ಮ ಮಮ್ಮಿ ಮೇಲೆ ಕೋಪ ಮಾಡ್ಕೋತಾರೆ. ಇದೇನು ರುದ್ರಾಕ್ಷಿ ಮಾಲೆ ಮನೆಯಲ್ಲೇ ಇದೆ. ಈ ಮಾಲೆನ ಕಳಶದಲ್ಲಿಟ್ಟು ಟೆಂಪಲ್ಗೆ ತಗೊಂಡು ಹೋಗ್ಬೇಕು ಅಂತ ಅಜ್ಜಿ ಮಮ್ಮಿಗೆ ಹೇಳಿದ್ರು ಅಲ್ವಾ? ಮಮ್ಮಿ ಮರ್ತು ಹೋದ್ರ ಇಲ್ಲ ಕಳಶದಿಂದ ಮಾಲೆನ ತೆಗೆದಿಟ್ಟು ಇಲ್ಲಿ ಮುಚ್ಚಿಟ್ಟಿದಾರ? ಮಮ್ಮಿನ ಬಯಸ್ಬೇಕು ಅಂತ ಸುಮಾಜಿ ಹೀಗೇನಾದ್ರೂ ಮಾಡಿರ್ಬೋದಾ? ಈ ಮಾಲೆ ಪೂಜೆಲಿರೋದು ತುಂಬಾ ಇಂಪಾರ್ಟೆಂಟ್ ಅಂತ ಅಜ್ಜಿ ಹೇಳಿದ್ರು ಅಲ್ವಾ? ಮಾಲೆ ಇಲ್ಲ ಅಂದ್ರೆ ದೇವಸ್ಥಾನದಲ್ಲಿ ಪೂಜೆ ನಿಂತು ಹೋಗುತ್ತೆ. ಮಮ್ಮಿನ ಅಜ್ಜಿ ಬೈತಾರೆ. ಪೂಜೆ ಆಗ್ಬಾರ್ದು, ಮಮ್ಮಿ ಬಯಸ್ಕೋಬಾರ್ದು. ಬೇಗ ಈ ಮಾಲೆನ ದೇವಸ್ಥಾನಕ್ಕೆ ತಗೊಂಡು ಹೋಗ್ಬೇಕು. ಈ ಮಾಲೆ ಇಲ್ಲ ಅಂದ್ರೆ ಮಮ್ಮಿನ ಅಜ್ಜಿ ಬೈತಾರೇನೋ, ಪೂಜೆ ಆಗೋಗುತ್ತೇನೋ. ಬೇಗ ಇದನ್ನ ದೇವಸ್ಥಾನಕ್ಕೆ ತಗೊಂಡು ಹೋಗ್ಬೇಕು. ಏನಾಯ್ತು ಅಂಕಲ್? ಡೀಸೆಲ್ ಆಗೋಗಿದೆ ಅನ್ಸುತ್ತಪ್ಪ. ಈಗ ಏನ್ ಮಾಡೋದು ಅಂಕಲ್? ಟೆಂಪಲ್ ಇನ್ನ ತುಂಬಾ ದೂರ ಇದೆ. ನೀನ್ ಭಯ ಪಡ್ಬೇಡಪ್ಪ, ಇಲ್ಲೇ ಹತ್ರದಲ್ಲೇ ಒಂದು ಪೆಟ್ರೋಲ್ ಬಂಕ್ ಇದೆ. ನೀನ್ ಆಟೋದಲ್ಲೇ ಇರು, ನಾನು ಹೋಗಿ ಬಾಟ್ಲಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಬರ್ತೀನಿ. ಬೇಗ ಬನ್ನಿ ಅಂಕಲ್. ಹಾ ಸರಿನಪ್ಪ. ಆಟೋ ಅಂಕಲ್ ಯಾಕಿನ್ನೂ ಬಂದಿಲ್ಲ? ಟೆಂಪಲ್ ಅಲ್ಲಿ ಮಮ್ಮಿ ಪರಿಸ್ಥಿತಿ ಹೇಗಿದೆಯೋ, ನಡ್ಕೊಂಡು ಹೋದ್ರೇನೆ ಒಳ್ಳೇದು. ಸಾರಿ ಅಂಕಲ್, ನಾನು ಹೋಗ್ತಿದ್ದೀನಿ.